ವೆಲ್ಕಮ್ ಬ್ಯಾಕ್. ದೊಡ್ಡಬಳ್ಳಾಪುರದಲ್ಲಿ ಮೂಟೆಯಲ್ಲಿ ಶವ ಪತ್ತೆಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಚರಂಡಿ ಕಾಲುವೆ ಪಕ್ಕದ ನಿರ್ಜನ ಪ್ರದೇಶದಲ್ಲಿ ಶವ ಒಂದು ಪತ್ತೆಯಾಗಿದೆ. ಗೋಣಿ ಚೀಲದಲ್ಲಿ ಶವ ಪತ್ತೆಯಾಗಿದ್ದು ಸ್ಥಳಕ್ಕೆ ಪೊಲೀಸರು ದೌಡಾಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಕಳೆದ 2 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಇದೇ ರೀತಿಯಾಗಿ ಘಟನೆ ನಡೆದಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಬಾಶೆಟ್ಟಿಹಳ್ಳಿ ಬಳಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಪಕ್ಕದ ದೊಡ್ಡಬಳ್ಳಾಪುರದಲ್ಲಿ ಅಂದರೆ ಮೂಟೆಯಲ್ಲಿ ಶವ ಪತ್ತೆಯಾಗಿದೆ. ಗೋಣಿ ಚೀಲದಲ್ಲಿ ಶವ ಪತ್ತೆಯಾಗಿರುವಂಥದ್ದು. ಬಾಶೆಟ್ಟಿಹಳ್ಳಿ ಬಳಿಯ ಚರಂಡಿ ಕಾಲುವೆಯ ಪಕ್ಕ ನಿರ್ಜನ ಪ್ರದೇಶ ಇದೆ. ಆ ನಿರ್ಜನ ಪ್ರದೇಶದಲ್ಲಿ ಈ ಶವ ಪತ್ತೆಯಾಗಿರುವಂಥದ್ದು. ಇನ್ನು ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಡಿವೈಎಸ್ಪಿ ರವಿ ಹಾಗೂ ಪೊಲೀಸರು ಭೇಟಿಯನ್ನು ಕೊಟ್ಟಿದ್ದಾರೆ. ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಸಿ.ಕೆ. ಭಾಬಾ ಕೂಡ ಸದ್ಯ ಆಗಮಿಸಲಿದ್ದಾರೆ. ನಂತರದಲ್ಲಿ ತನಿಖೆ ಕೂಡ ಆರಂಭ ಆಗುತ್ತೆ. ಅಂದರೆ ಚರಂಡಿ ಕಾಲುವೆ ಪಕ್ಕದ ನಿರ್ಜನ ಪ್ರದೇಶದಲ್ಲಿ ಇದೀಗ ಈ ಒಂದು ಶವ ಪತ್ತೆಯಾಗಿರುವಂಥದ್ದು. ಕಳೆದ 2 ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಇದೇ ರೀತಿಯಾಗಿ ಒಂದು ಘಟನೆ ನಡೆದಿತ್ತು. ಶಂಶುದ್ದೀನ್ ಎಂಬಾತ ತನ್ನ ಸಹಜೀವನ ಸಂಗಾತಿಯನ್ನ ಅಂದರೆ ಕೊಂದು ಆಕೆಯ ಮೃತದೇಹವನ್ನ ಬೈಕ್ನಲ್ಲಿ 3 ಗಂಟೆಗಳ ಕಾಲ ನಗರದಾದ್ಯಂತ ತಿರುಗಾಡಿದ್ದಾನೆ. ಬಳಿಕ ಬಿಬಿಎಂಪಿ ಕಸದ ಲಾರಿಗೆ ಎಸೆದಿದ್ದಾನೆ. ಇನ್ನೊಬ್ಬ ವ್ಯಕ್ತಿ ಕಸ ಎಸೆಯೋಕೆ ಬಂದಂತಹ ಸಂದರ್ಭದಲ್ಲಿ ಏನೋ ಮೂಟೆ ಇದ್ದಂತೆ ಕಾಣಿಸ್ತಾ ಇದೆಯಲ್ಲ ಅಂತ ಹೇಳಿ ನಂತರದಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಾಹಿತಿಯನ್ನ ತಲುಪಿಸ್ತಾನೆ. ನಂತರದಲ್ಲಿ ಪೊಲೀಸರು ತನಿಖೆಯನ್ನ ನಡೆಸ್ತಾರೆ, ವಿಚಾರಣೆಯನ್ನ ನಡೆಸಿ ಆರೋಪಿಯನ್ನ ಕೂಡ ಹುಡುಕಿರ್ತಾರೆ. ಇನ್ನು ಇದೇ ರೀತಿಯಾಗಿ ಇದೀಗ ದೊಡ್ಡಬಳ್ಳಾಪುರದಲ್ಲಿಯೂ ಕೂಡ ಶವ ಪತ್ತೆಯಾಗಿದೆ.